ಒಬ್ಬ ಹುಡುಗ 4-5 ಜನ ಹುಡುಗಿರ್ ಜೊತೆ ಇದ್ದಾನಂತಂದ್ರ ಒಬ್ಬ ಅಣ್ಣ ಆಗೋ, ಒಬ್ಬ ಫ್ರೆಂಡ್ ಆಗೋ, ಒಬ್ಬ ತಮ್ಮ ಆಗೋ ಇರ್ತಾನೆ. ಅದನ್ನ ಬಿಟ್ಬಿಟ್ಟು ಅವನೇ ಬೇರೆ, ಅವ್ನ್ ವಾಕಿಂಗ್ ಸ್ಟೈಲೇ ಬೇರೆ, ಅವ್ನ್ ಮಾತಾಡೋದೇ ಬೇರೆ, ಮತ್ತೆ ಮೇಕಪ್. ಈಗ ನಾನು ನೋಡ್ತಾ ಇದ್ದೀರಾ ನೀವು, ನಾನು ಏನ್ ಫುಲ್ ಬೇರೆ ತರ ಕಾಣಿಸ್ತಾ ಇದೀನ ಅಥವಾ ನಾರ್ಮಲ್ ತರ ಕಾಣಿಸ್ತಾ ಇದೀನ? ನಾರ್ಮಲ್. ಬಟ್ ಇವ್ರಿಗೆ ಯಾಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀನಿ? ಫಿಲ್ಟರ್ ಏನಾದ್ರು ಯೂಸ್ ಮಾಡ್ತೀರಾ ವಿಡಿಯೋ? ನಾನು ವಿಡಿಯೋಸ್ ಅಲ್ಲಿ ನಾನು ಫಿಲ್ಟರ್ ಯೂಸ್ ಮಾಡಲ್ಲ ಬ್ರೋ. ಅವ್ರಿಗೆ ಯಾಕೆ ಆ ರೀತಿ ಅನಿಸ್ತಾ ಇದೆ ಅಂತಂದ್ರೆ ಅದು ಅವರಲ್ಲೇ ಪ್ರಾಬ್ಲಮ್ ಇದೆ. ಈಗ ನಿಮಗೆ ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೇನೆ ಅಲ್ವಾ ಗೊತ್ತಾಗೋದು ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದಾರ ಅಂತ. ನೀವ್ ಅದನ್ನ ಫೇಸ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಸೊ ಅವ್ರು ಅದನ್ನ ಫೇಸ್ ಮಾಡಿದಾರೆ, ಅದಕ್ಕೆ ಬೇರೆಯವ್ರಿಗೆ. ಇನ್ನೊಂದು ನಿಮ್ ಕಮೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ನಿಮ್ಗೆ ಅಕ್ಕ 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 ಅಂತ ಕರೆಯೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟು ನಿಮ್ಗೆ ಬೇಸರ ಆಗತ್ತೆ ಅಂತ. ನಾನು ಇದನ್ನ ತಮಾಷೆ ಕೇಳ್ತಿಲ್ಲ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಎಷ್ಟು ಬೇಸರ ಆಗತ್ತೆ ಅಕ್ಕ ಅಕ್ಕ ಅಂತ ಕರೆದಾಗ? ಸೊ ಅಕ್ಕ ಅಕ್ಕ ಅಂತ ಕರೆದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇದ್ಯಾಕಪ್ಪ ಇವ್ರು ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂತ ಇದ್ದೆ. ಒಂದ್ಸತಿ ನಿಮ್ಮನ್ನ ನೀವು ನೋಡ್ಬೋದು, ಅದನ್ನ 2 ಸತಿ ನೀವು ನೋಡ್ಬೋದು. ಪದೇ ಅದನ್ನೇ ನೋಡ್ತಾ ಇದ್ರೆ ಇಟ್ ವಿಲ್ ಬಿ ಲೈಕ್ ಏನ್ ಕಮೆಂಟ್ ಆಗ್ತಾ ಇದ್ರು, ನಾನು ಅದನ್ನ ನೋಡಿದೀನಿ. ನಾನ್ ಅದೇ ಆ ರೀತಿ ಧನುಷ್ ಅಕ್ಕ ಅಂತ ಕರಿಯೋರ್ಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಅಂಡ್ ಎಸ್ಪೆಷಲಿ ಆ ಹುಡ್ಗ ನನ್ನ ಈಗ ಟ್ರೋಲ್, ಅವ್ನ ಪ್ರೊಫೈಲ್ ಅಲ್ಲಿ ಬರೀ ಧನುಷ್ ಕುಮಾರ್, ಅವ್ನ್ ಬೆಳ್ದಿರೋದೇ ಧನುಷ್ ಕುಮಾರ್ ಹೆಸರಿಂದ. ಏನಕ್ಕೆ ಭಯ ಪಡ್ಬೇಕು ಬ್ರೋ ಇವ್ರಿಗೆ? ಏನ್ ಇವ್ರು ನನ್ನ ಬಿಲ್ಸ್ ನ ಪೇ ಮಾಡ್ತಾ ಇದಾರ ಅಥವಾ ನಮ್ಮ ಪೇರೆಂಟ್ಸ್ ನ ಸಾಕ್ತಾ ಇದಾರ? ಅಂಡ್ ಇನ್ನೊಂದು ಎಸ್ಪೆಷಲಿ ಇದೊಂದು ನಾನು ಸೀರಿಯಸ್ ಆಗಿ ಹೇಳ್ಬೇಕು, ನನ್ನನ್ನ ನೀವು ಎಷ್ಟಾದ್ರೂ ಟ್ರೋಲ್ ಮಾಡ್ರಿ, ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ, ಈಗ ನನ್ನ ಫ್ರೆಂಡ್ಸ್, ಈಗ ನೀವು ನನ್ನ ಹತ್ರ ಕುತ್ಕೊಂಡಿದ್ದೀರಾ, ನನ್ನ ಟ್ರೋಲ್ ಮಾಡ್ಲಿ, ನಿಮ್ಮನ್ನ ಏನಕ್ಕೆ ಟ್ರೋಲ್ ಮಾಡ್ಬೇಕು ಅವರು? ನಿಮ್ಮನ್ನ ಅವ್ರು ಯಾರು ಟ್ರೋಲ್ ಮಾಡೋದಿಕ್ಕೆ? ನನ್ನ ಫ್ಯಾಮಿಲಿ ನನ್ಗೆ ಒಂದೇನೋ ಸ್ವೀಟೋ ಏನೋ ತಿನ್ಸ್ತಾ ಇದೆ, ಅವ್ರ ಪ್ರೊಫೈಲ್, ನಂದಿರೋ ವಿಡಿಯೋ ಅವ್ರ ಪ್ರೊಫೈಲ್ ಅಲ್ಲಿ ಇದೆ. ಇವ್ರಿಗೆ ಯಾರು ರೈಟ್ಸ್ ಕೊಟ್ರು ನನ್ನ ಫ್ಯಾಮಿಲಿನ, ನನ್ನ ಫ್ರೆಂಡ್ಸ್ನ, ನನ್ನ ಕ್ಲೋಸ್ ಒನ್ಸ್ನ ನಿಮ್ ಪ್ರೊಫೈಲ್ ಅಲ್ಲಿ ಹಾಕೋದಿಕ್ಕೆ? ಸೊ ಇವ್ನ್ಗೆ 1 ನಿಮಿಷ ಸಾಕು ಬ್ರೋ, ನನ್ಗಿರೋ ಬ್ಯಾಕ್ ಗ್ರೌಂಡ್ಗೆ, ನನ್ಗಿರೋ ಇದಕ್ಕೆ ಕೇಸ್ ಕೊಡೋದಿಕ್ಕೆ. ಇವ್ನ್ ಫ್ಯೂಚರ್ ಹಾಳಾಗುತ್ತೆ ಅಂತ ಮಾತ್ರ ನಾನು ಸೈಲೆಂಟ್ ಆಗಿರೋದು. ನನ್ಗೆ ಒಂದೇ 1 ನಿಮಿಷ ಸಾಕು ನನ್ನ ಬ್ಯಾಕ್ ಗ್ರೌಂಡ್ ಅಂತದ್ದು, RTO ಬ್ಯಾಕ್ ಗ್ರೌಂಡ್. ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ RTO ಬ್ಯಾಕ್ ಗ್ರೌಂಡ್. ಒಂದೇ 1 ನಿಮಿಷ ಸಾಕು ಕೇಸ್ ಮಾಡೋದಿಕ್ಕೆ. ಆದ್ರೂ ನಾನು ಮುಚ್ಕೊಂಡಿದ್ದೀನಿ ಅಂತಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ, ಇವನ್ ಫ್ಯೂಚರ್ ಹಾಳಾಗುತ್ತೆ ಅಂತ. ಇವನ್ ಯೂಸ್ ಮಾಡಿರೋ ವರ್ಡ್ಸ್ಗೆ, ನನ್ ಬಾಡಿ ಶೇಮಿಂಗ್ ಮಾಡಿದ್ದಕ್ಕೆ ಬುಲ್ಲಿಂಗ್ ಕೇಸ್ ಕೊಟ್ರೆ ಇವನ್ ಜೊತೆಗೆ ಇವ್ರ ಅಪ್ಪ ಅಮ್ಮನೂ ಬೀದಿಗೆ ಬರ್ತಾರೆ. ಅದು ಇವ್ರಿಗೆ ಗೊತ್ತಿಲ್ಲ. ಸುಮ್ನೆ ಟ್ರೋಲ್ ಮಾಡ್ಬೇಕು. ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ನೆ ಟ್ರೋಲ್ ಮಾಡ್ಬೇಕು. ಮಾತಾಡೋದಕ್ಕೂ ಟ್ರೋಲ್ ಆಗ್ತೀರಾ? ಹೌದು. ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಇದ್ರಲ್ಲಿ ನಾನು ಎಷ್ಟು ಕನ್ನಡ ಅಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಮತ್ತೆ ಇಂಗ್ಲಿಷ್ PhD ಮಾಡಿದಾರಲ್ವಾ ಸಾರು, ಅವರು ಟ್ರೋಲ್ ಮಾಡ್ತಾರ ನಮ್ಮನ್ನ. ಯಾವ ರೀತಿ ಟ್ರೋಲ್ ಮಾಡ್ತಾರ ಅಂತಂದ್ರೆ, ಕನ್ನಡ ಅಲ್ಲ, ಅದು ಕನ್ನಡ. ಮತ್ತೆ ಬೇರೆ ಸೆಂಟೆನ್ಸ್ ನಾನು ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಸೆಂಟೆನ್ಸ್ ಮಾಡಿದೆ, ಅದು ಆ ಸೆಂಟೆನ್ಸ್ ಅಲ್ಲ, ಆ ಸೆಂಟೆನ್ಸ್. ಈ ರೀತಿ PhD ಮಾಡಿರ್ತಾರಲ್ವಾ, ಸೊ ಅವರು ನಮ್ಮನ್ನ ಚೆನ್ನಾಗಿ ಟ್ರೋಲ್ ಮಾಡ್ತಾರೆ. ಸೊ ಅದಕ್ಕೆ ನನ್ಗೆ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಅಷ್ಟೇ ಸಾಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.